ಎಲ್ರಿಗೂ ಇಂಡಸ್ಟ್ರಿಲಿ ಗಾಡ್ ಫಾದರ್ ಇದ್ದಾರೆ. ಶರಣ್ಯ ಅವ್ರಿಗೆ ಗಾಡ್ ಮದರ್ ಥರ ಪ್ರಿಯಾಂಕಾ ಉಪೇಂದ್ರ ಮ್ಯಾಮ್ ಇದ್ದಾರೆ. ಅವರ ಜೊತೆಗಿನ ಸಂ ಬಾಂಧವ್ಯದ ಬಗ್ಗೆ ಹೇಳಿ. ಅಮೇಝಿಂಗ್ ಕ್ವೆಶ್ಚನ್ ಇದು. ನಾನು ನಿಜವಾಗ್ಲೂ ಇದನ್ನ ಪ್ರಿಯಾಂಕಾ ಮ್ಯಾಮಿಗೆ ಈ ಕ್ವೆಶ್ಚನ್ ತಗೊಂಡು ಹೋಗಿ ತೋರಿಸ್ತೀನಿ. ಬಿಕಾಸ್ ಎಸ್, ಶಿ ಇಸ್ ದ ಬೆಸ್ಟ್ ಆಫ್ ಪರ್ಸನ್ ನಾನು ಇಂಡಸ್ಟ್ರಿಲಿ ಮೀಟ್ ಮಾಡಿದ್ದು. 100% ಶರಣ್ಯಗೆ ಗಾಡ್ ಫಾದರ್ ಇಲ್ಲ. ನಾನು ಎಲ್ಲ ಕಡೆ ಹೇಳಿದ್ದೆ ನನ್ನ ಗಾಡ್ ಫಾದರ್ ಇಲ್ಲ, ನಾನು ಬಂದಿದ್ದೀನಿ ಅಂತ. ಬಟ್ ಮೊದಲನೇ ಸಿನಿಮಾ ಅಂತ ಬಂದಾಗ ಆಫ್ಟರ್ ಲಾಟ್ ಆಫ್ ಸ್ಟ್ರಗಲ್ಸ್ ಪ್ರಿಯಾಂಕಾ ಅಮ್ಮನ ಮೀಟ್ ಮಾಡ್ತೀನಿ 1980 ಅನ್ನೋ ಸಿನಿಮಾಗೆ. ಅದಾದ್ಮೇಲೆ ಅವ್ರು ನನಗೆ ಕೊಟ್ಟಂಥ ಸಪೋರ್ಟ್ ಇಲ್ಲಿ ಈಗಿನ ತನಕನೂ ಫ್ರಮ್ ಸಿನಿಮಾ ಇಂಡಸ್ಟ್ರಿ ಇಸ್ ಅಮೇಝಿಂಗ್. ಸೊ ಎವ್ರಿ ಟೈಮ್ ನಾನು ಏನಾದರೂ ಒಂದು ವರ್ಕ್ ಮಾಡ್ತೀನಿ ಅಂತ ಅಂದಾಗ, ಅಥವಾ ನಾನು ನಾರ್ಮಲ್ ಒಂದು ಇನ್ಸ್ಟಾಗ್ರಾಮಲ್ಲಿ ಏನೋ ಒಂದು ಶೂಟ್ ಮಾಡಿ ಪೋಸ್ಟ್ ಮಾಡಿದ್ರು, ಶಿ ಈಸ್ ದೇರ್ ಟು ಸಪೋರ್ಟ್, ಟು ಸೇ ಇನ್ನೂ ಮಾಡ್ತೀಯಾ ಮಾಡು, ಇನ್ನೂ ಮಾಡ್ತೀಯಾ ಮಾಡು ಅಂತ. ಸೊ ಆ ಮೆಂಟಲ್ ಸಪೋರ್ಟ್ ನನಗೆ 100% ಪ್ರಿಯಾಂಕಾ ಮ್ಯಾಮಿಂದ ಸಿಕ್ಕಿದೆ. ಆ್ಯಂಡ್ ಸ್ಟಾರ್ಟಿಂಗಲ್ಲಿ ಔಟ್ ಆಫ್ ಇಂಡಸ್ಟ್ರಿ ಅಂತ ಫೀಲ್ ಬರ್ತಿದ್ದಾಗ, ಇಲ್ಲ ಯು ಆರ್ ಆಲ್ಸೋ ಪಾರ್ಟ್ ಆಫ್ ಇಂಡಸ್ಟ್ರಿ ಅಂತ ನನ್ನ ಫ್ರಂಟ್ ಲೈನಲ್ಲಿ ಯಾವುದೇ 1980 ಇವೆಂಟ್ಗೆ ಹೋದ್ರೂ ನಾನು ಹಿಂದೆ ಇರ್ತಾ ಇದ್ದೆ. ಅವರಿಲ್ಲ ಬಾ ಮುಂದೆ ಬಾ ಅಂತ ಕರ್ಕೊಂಡ್ಬಿಡೋರು. ಸೊ ಅದೊಂದು ನನಗೆ ಇನ್ಸ್ಪಿರೇಷನ್. ಈಗ ನೆಕ್ಸ್ಟ್ ಫ್ಯೂಚರಲ್ಲಿ ಫ್ರೆಷರ್ಸ್ ಯಾರನ್ನ ಬರ್ತಾರೆ ಅವ್ರಿಗೆ ಅದೇ ಥರ ಟ್ರೀಟ್ ಮಾಡಬೇಕು ಅನ್ನೋದು ಅವ್ರು ನೋಡಿ ನಾನು ಕಲ್ತಿದ್ದೀನಿ. ಜಸ್ಟ್ ಬಿಕಾಸ್ ಫ್ರೆಷರ್ಸ್ ಅಂದ ತಕ್ಷಣ ನಾವು ಮುಂದಿರಬೇಕು ಅನ್ನೋ ಬದಲು ಎಲ್ಲರೂ ಒಟ್ಟಿಗೆ ಮುಂದಿರೋಣ ಅನ್ನೋದು ನಾನು ಪ್ರಿಯಾಂಕಾ ಮ್ಯಾಮ್ ನೋಡಿ ಕಲ್ತಿದ್ದೀನಿ. ಸೊ ದಿಸ್ ಇಸ್ ಅನ್ ಅಮೇಝಿಂಗ್ ಕ್ವೆಶನ್, ವೆರಿ ಸ್ಪೆಷಲ್ ಒನ್.